ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಮೆಣಸು ಒಗ್ಗರಣೆಯನ್ನು ಯಾವ ರೀತಿ ಮಾಡೋದು, ಅದೇ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ನಾವು 1 ಕಪ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಮತ್ತು ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಈಗ ಅದ್ರ ಜೊತೆ ಸ್ವಲ್ಪ ಆದಮೇಲೆ ನಾವು ಜಜ್ಜಿದ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ನೋಡಿರಿ, ಈ ಥರ ಆಗಿದ್ದೆ ನಾವು ಈಗ ಈರುಳ್ಳಿ ಆ್ಯಡ್ ಮಾಡಬೇಕು. ಈಗ ಲೋ ಫ್ಲೇಮ್ ಆಗಿರೋದು ಉರಿನ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಈರುಳ್ಳಿ ಆಗೋ ತನಕ. ನಾನು ಅರ್ಧ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಅರ್ಧ ಖಾರಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಫುಲ್ಲು ಪೆಪ್ಪರ್ ಪೌಡ್ರ್ ಹಾಕ್ಬೋದು, ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ಈ ಈರುಳ್ಳಿ ಫುಲ್ಲು ಆಗೋ ಅವಶ್ಯಕತೆ ಇಲ್ಲ, ಮುಕ್ಕಾಲು ಭಾಗ ಬೆಂದರೆ ಸಾಕು. ಈಗ ಬೆಂದಿದೆ. ನಾನು ಈ ಗೊಜ್ಜಿಗೆ ಬೇಕಾಗಿರೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಈಗ ನಾವು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ವಿ. ಫುಲ್ಲು ಖಾರ ಹಾಕಲ್ಲ, ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ನಾನು. ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ನೋಡಿ, ಸ್ಟವ್ ಆರಿಸ್ಬಿಟ್ಟು ಮತ್ತು ಕೊತ್ತಂಬರಿ ಹಾಕಿದ್ರೆ ಈ ಗೊಜ್ಜು ರೆಡಿ. ಮೆಣಸು ಒಗ್ಗರಣೆ ಗೊಜ್ಜು ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಅನ್ನದ ಜೊತೆ ಈ ಗೊಜ್ಜನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಸೂಪರಾಗಿರುತ್ತೆ. ಒಳ್ಳೆ ಟೇಸ್ಟು. ಕೋಲ್ಡ್ ಆಗಿರೋರಿಗೆ ಖಾರವಾಗಿ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ.